ಇನ್ನು ಅಲಕನಂದಾ ನದಿಯ ಅಬ್ಬರಕ್ಕೆ ದೇಗುಲಗಳು ಮುಳುಗಡೆಯಾಗಿದೆ. ಉತ್ತರಾಖಂಡ್ನಲ್ಲಿ ನದಿಯ ಅಬ್ಬರ, ನದಿ ಪಾತ್ರದ ದೇಗುಲಗಳು ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಅಲಕನಂದಾ ನದಿ. ನದಿ ಪಾತ್ರ ಜನರಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ಹೋಗಿದೆ. ವಿಪರೀತವಾಗಿ ನೀರು ಅಬ್ಬರಿಸ್ತಾ ಇದ್ದು ನದಿಗಳು ತುಂಬಿ ಹರಿತಾ ಇದೆ. ಆ ನದಿಯ ಅಬ್ಬರಕ್ಕೆ ದೇಗುಲ ಮುಳುಗಡೆಯಾಗಿರುವುದನ್ನು ನೋಡ್ತಾ ಇದ್ದೀವಿ. ಉತ್ತರಾಖಂಡ್ನಲ್ಲಾಗಿರುವಂತಹ ಅವಾಂತರ ಇದು. ಸತತವಾಗಿ ಉತ್ತರಾಖಂಡ್ನಲ್ಲಿ ಮಳೆ ಜೊತೆಗೆ ಮೇಘಸ್ಫೋಟದಿಂದಾಗಿ ಹಲವು ಕಡೆಗಳಲ್ಲಿ ಸಮಸ್ಯೆಗಳಾಗುವುದನ್ನು ನೋಡಿದ್ವಿ. ಜೊತೆಗೆ ನದಿ ಎಲ್ಲವೂ ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಕಟ್ಟೆಚ್ಚರ ವಹಿಸುವುದಕ್ಕೆ ಸೂಚನೆ ಹೋಗಿದೆ. ಉತ್ತರ ತತ್ತರಿಸಿದೆ ಮಳೆಯಿಂದಾಗಿ. ನದಿಯ ಅಬ್ಬರ ನೋಡ್ತಾ ಇದ್ದೀವಿ. ದೇಗುಲವೇ ಮುಳುಗಡೆಯಾಗಿದೆ. ಅಲಕನಂದಾ ನದಿಯ ಅಬ್ಬರ ಬೇರೆ. ಹೆದ್ದಾರಿಯನ್ನು ಆಹುತಿ ಪಡೆದುಬಿಟ್ಟಿದೆ ಅಲಕನಂದಾ ನದಿ. ಶ್ರೀನಗರ ರುದ್ರಪ್ರಯಾಗ ಹೆದ್ದಾರಿ ಮುಳುಗಡೆ. ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರೇ ಕಾಣಿಸ್ತಾ ಇದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಸಂಚಾರ ನಿರ್ಬಂಧ, ಪರ್ಯಾಯ ಮಾರ್ಗ ಬಳಸಿ ಅಂತ ಖಾಕಿ ಪಡೆ ಸೂಚನೆಯನ್ನು ಕೊಟ್ಟಿದೆ. ನಿರಂತರವಾಗಿ ಮಳೆ ಅಬ್ಬರಿಸ್ತಾ ಇದೆ. ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತ. ಅಲಕನಂದಾ ನದಿಯ ಅಬ್ಬರಕ್ಕೆ ಎಲ್ಲಿ ರಸ್ತೆ ಇದೆ ಅನ್ನೋದೇ ಗೋಚರ ಆಗಲ್ಲ. ಹೆದ್ದಾರಿಯನ್ನೇ ಆಹುತಿ ಪಡೆದು ಬಿಟ್ಟಿದೆ ನದಿ. ರುದ್ರಪ್ರಯಾಗ ಹೆದ್ದಾರಿಯದು ಮುಳುಗಡೆಯಾಗಿದೆ. ಎಲ್ಲೂ ಹೋಗೋ ಹಾಗಿಲ್ಲ, ಅಪಾಯ. ಹಾಗಾಗಿ ಸಂಚಾರ ನಿರ್ಬಂಧಿಸಿದ್ದಾರೆ. ಪರ್ಯಾಯ ಮಾರ್ಗ ಬಳಸಿ ಎನ್ನುವ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ದೆಹಲಿ ನಿವಾಸಿಗಳಿಗೂ ಕೂಡ ಯಮುನೆ ಆತಂಕ ಹುಟ್ಟಿಸಿದ್ದಾರೆ. ಯಮುನಾ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗಿದೆ. ಡೇಂಜರ್ ಲೆವೆಲ್ ತಲುಪಿದೆ ನದಿ ನೀರಿನ ಮಟ್ಟ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಂತಹ ದೃಶ್ಯ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ರೇನೆ ಸ್ಪಷ್ಟವಾಗುತ್ತೆ ನದಿಯ ಅಬ್ಬರ ಎಷ್ಟಿದೆ ಅನ್ನೋದು. ಈಗಾಗಲೇ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರೋದಕ್ಕೆ ಸೂಚನೆ ಕೊಡಲಾಗಿದೆ.